ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯೆ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಇವಾಗ ಈ ಸಿಟಿ ಒಳಗಡೆ ಏನೋ ಗೊತ್ತಿಲ್ಲ, ಕೋಗಿಲೆ ಕೂಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಕೆಲವೊಂದು ವ್ಲಾಗೆಲ್ಲ ನೋಡಿದಾಗ ಹಳ್ಳಿ ವಾತಾವರಣ ಎಲ್ಲ ಚೆನ್ನಾಗಿದೆ, ಕೋಗಿಲೆ ಕೂಗೋದು, ನವಿಲು ಕೂಗೋದು ಒಂಥರ ಚೆನ್ನಾಗಿ ಇದೆ ಅಂತ ಫೀಲ್ ಮಾಡ್ತಾ ಇದ್ದೆ. ಅದಕ್ಕೂ ಏನೋ ಗೊತ್ತಿಲ್ಲ, ಕೋಗಿಲೆ ಸಡನ್ನಾಗಿ ಬಂದುಬಿಟ್ಟಿದೆ ನಮ್ಮನೆ ಹತ್ರನೂ. ನಾವು ಬಂದು ಇಲ್ಲಿಗೆ 4 ವರ್ಷ ಆಯಿತು. 4 ವರ್ಷದಿಂದ ನಮಗೇನು ಈ ಥರ ಸೌಂಡೇ ಇರಲಿಲ್ಲ. ಅರ್ಲಿ ಮಾರ್ನಿಂಗ್ ಒಂದು 4:45, 5 ಗಂಟೆನೇ ಆಗಿರಲ್ಲ, 4:15ಇಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಕೋಗಿಲೆ ಕೂಗೋದಕ್ಕೆ. ಅದೊಂಥರ ನನಗೆ ಅಲಾರಾಮ್ ಥರ ಆಗಿಬಿಟ್ಟಿದೆ. ನಮ್ಮ ಮನೆಯಲ್ಲಿ ಅವರು ಅಂತ ಇದ್ರು, ಒಂಥರ ಅದೇ ಅಲಾರಾಮ್ ಥರ ಆಗಿಬಿಟ್ಟಿದೆ, ನಿದ್ದೆ ಮಾಡೋದು ಬಿಟ್ಬಿಟ್ಟು ಯಾಕೆ ಇಷ್ಟು ಬೇಗ ಕೂಗುತ್ತಲ್ಲ ಅದು ಅಂತ ಅವರು ಅಂತ ಇದ್ರು. ಅದೊಂಥರ ಎಚ್ಚರ ಆಗಿಬಿಟ್ರೆ ಆಮೇಲೆ ನನಗೆ ನಿದ್ದೆನೇ ಬರಲ್ಲ. ಸೊ ಇವತ್ತಿಂದ ಸ್ಕೂಲ್ ಕೂಡ ಸ್ಟಾರ್ಟ್ ಆಯ್ತಲ್ವಾ, ಸರಿ ಎದ್ದು ನಾನು ಬೆಳಿಗ್ಗೆ ಏನಾದರೂ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಏನಂದರೆ ಇವತ್ತು ಫಸ್ಟ್ ಆಗಿರೋದ್ರಿಂದ ಸುಹಾಸು ಸ್ವಲ್ಪ ಏನಾನ ಸ್ಪೆಷಲಾಗಿ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದ. ನನಗೆ 2 ಮಂತಿಂದ ಗ್ಯಾಪ್ ತೊಗೊಂಡಿದ್ದೀನಲ್ವಾ, ಅಂದರೆ ಟಿಫನ್ ಐಟಮ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸಡನ್ನಾಗಿ ನನಗೇನು ನೆನಪೇ ಬರ್ತಾಯಿಲ್ಲ. ಬಿಸಿಬೇಳೆಬಾತ್ ಏನಾನ ಮಾಡೋಣ ಅಂದ್ಕೊಂಡೆ, ತರಕಾರಿ ತಂದಿಲ್ಲ, ಪ್ಲಾನ್ ಏನೂ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಮಕ್ಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನನ್ನ ಮಗನಿಗೆ ಖುಷಿ, ಯಾಕಂದರೆ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ನೆಲ್ಲ ನೋಡ್ತಾ ಇದ್ದೀನಿ ಅಂತ. ನಮಗೆ ಇಲ್ಲಿ ಕಷ್ಟ, ಆವಾಗಿಂದ 2 ಮಂತಿಂದ ಬ್ರೇಕ್ ತಗೊಂಡು ಈಗ ಅರ್ಲಿ ಮಾರ್ನಿಂಗೆ ಟಿಫನ್ ಮಾಡಬೇಕು, ರೆಡಿ ಮಾಡಬೇಕು, ಕೆಲಸ ಒಂಥರ ಜಾಸ್ತಿ ಅಲ್ವಾ. ಫಸ್ಟೇ ನನಗೆ ಒಂಥರ ಲೇಝಿ ಆಗಿತ್ತು. ಸರಿ, ನಾನು ಪ್ಲಾನ್ ಏನೂ ಮಾಡ್ಕೊಂಡಿರಲಿಲ್ಲ, ಹಂಗಾಗಿ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಕೂಡ ಇರಲಿಲ್ಲ, ನಿನ್ನೆ ಏರ್ಪೋರ್ಟ್ ಡ್ಯೂಟಿ ಅಂತ ಹೋದವರು ಇವಾಗ ತಾನೇ ಬಂದರು. ಅವರು ಕೂಡ ಅರ್ಲಿ ಮಾರ್ನಿಂಗ್ ಒಂದು 5:30 ಆ ಥರ ಬಂದರು. ಸರಿ ಒಂದು 2 ಅವರ್ ಆದರೂ ಮಲ್ಕೊಳ್ಳಿ ಅಂದ್ಕೊಂಡೆ, ಅಂದರೆ ಅವ್ರಿಗೆ 8 ಗಂಟೆಗೆ ಮತ್ತೆ ಡ್ಯೂಟಿ ಇದೆ. ಸೊ ಹಂಗಾಗಿ ಒಂದು 2 ಅವರ್ ಮಲ್ಕೊಳ್ಳಿ ಅಂತ ನಾನು ಅಂದರೆ, ಅವರು ಇಲ್ಲ ನಾನು ನಿದ್ದೆ ಬರೋಲ್ಲ ನನಗಿವಾಗ ಅಂತ ಅಂದ್ಬಿಟ್ಟು ಕುಡಿಯೋ ನೀರೆಲ್ಲ ಬೇಕಿತ್ತು, ಖಾಲಿಯಾಗಿತ್ತು. ಕೆಳಗಡೆಯಿಂದ ನೀರೆಲ್ಲ ತೊಗೊಂಡು ಬಂದರು, ಒಂದು 2 ಬಾಟಲು. ಸರಿ, ಇನ್ನು ಸ್ನಾನ ಕೂಡ ಹಂಗೆ ಹೊರಟ್ಬಿಟ್ರು, ಇಲ್ಲ ನಿದ್ದೆ ಬರಲ್ಲ ಅಂತ. ಅದೊಂಥರ ಒಂದು ಸಾರಿ ಎಚ್ಚರ ಆಗಿಬಿಟ್ರೆ ಅವ್ರಿಗೇನೋ ನಿದ್ದೆ ಮಾಡೋಕ್ಕೆ ಹೋಗಲ್ಲ. ಹೋಗಲಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ನಿದ್ದೆಗೆಟ್ಟು. ಇನ್ನೇನ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದರೆ ನಿದ್ದೆ ಮಾಡಬೇಕು, ಇಲ್ಲಾಂದರೆ ಬ್ಯಾಕ್ ಟು ಬ್ಯಾಕ್ ಅವ್ರು ಮಾಡ್ತಾನೇ ಇರ್ತಾರೆ ನೈಟ್ವರೆಗೂ. ಸೊ ಅವ್ರ ಕಮಿಟ್ಮೆಂಟ್ ಅವ್ರಿಗೆ. ನಾನು ಏನಾದರೂ ಎಲ್ಪ್ ಮಾಡೋಣ ಅಂದರೆ ಸದ್ಯದ ಪರಿಸ್ಥಿತಿಲಿ ಎಲ್ಪ್ ಮಾಡೋ ಥರ ಇಲ್ಲ. ನಾನು ಕೆಲಸ ಎಲ್ಲ ಏನೂ ಮಾಡ್ತಾಯಿಲ್ಲ, ಕೆಲಸ ಎಲ್ಲ ಬಿಟ್ಟಿದ್ದೀನಿ. ಸದ್ಯಕ್ಕೆ ಈಗ ಮನೇಲೇ ಇದ್ದೀನಿ. ಒಂದಷ್ಟು ನನ್ನದೇ ಆದ ಪರ್ಸ್ನಲ್ ಕಾರಣಗಳಿಂದ ಮನೇಲೇ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಹೆಲ್ಪ್ ಮಾಡೋದಕ್ಕಾದರೆ ನಾನು ಏನಾದರೂ ಹೆಲ್ಪ್ ಮಾಡಬೇಕು. ಒಟ್ಟನೆ ಹಿಂಗೆ ಇರಲ್ಲ, ಸ್ವಲ್ಪ ಎಲ್ಲ ಆರಾಮಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಫ್ರೆಂಡ್ ಹೇಳಿದ್ರು, ಈ ವೆಯ್ಟ್ ಲಾಸ್ ಆಗಬೇಕು ಜೊತೆಗೆ ನಾನು, ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಡನ್ನಾಗಿ ಎಲ್ಲ ಬಿಡೋದಕ್ಕಾಗಲ್ಲ, ಹಾಗಾಗಿ ಬಿಸಿನೀರಿಗೆ ಸ್ವಲ್ಪ ಲೆಮನು, ನನಗೆ ಬರೀ ಲೆಮನ್ ಹಾಕ್ಕೊಂಡು ಕುಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಚೂರು ಸುಮ್ಮನೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಬಿಸಿ ನೀರನ್ನ ಕುಡಿತಾ ಇದ್ದೀನಿ, 1 ಲೋಟನ. ಸ್ಟಾರ್ಟಿಂಗ್ ಕಷ್ಟ ಆಗ್ತಾಯಿದೆ, ಬಟ್ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನೆಕ್ಸ್ಟು ಬೇರೆ ಒಂದು ಹೆಲ್ತಿ ಡ್ರಿಂಕೆಲ್ಲ ಮಾಡ್ಕೊಂಡು ಕುಡಿಬೇಕು. ಸೊ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಒಂದಷ್ಟು ಪ್ಲ್ಯಾನಲ್ಲಿದೆ. ನೋಡೋಣ, ಅದೆಲ್ಲ ಸ್ಟಾರ್ಟ್ ಮಾಡಿದ್ರೆ ನಾನು ಕೂಡ ಶೇರ್ ಮಾಡ್ತೀನಿ. ಇನ್ನು ಪಲ್ಯ ಮಾಡೋದಕ್ಕೆ ನಾನು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಜಾಸ್ತಿನೇ ಬೇಕು, ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನು ಸಾಸಿವೆ ಹಾಕಿ ಅದು ಸ್ವಲ್ಪ ಸಿಡಿತಾ ಇದ್ದಂಗೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ ಇದು. ನಾನು ಸುಮ್ಮನೆ ಒಂದೇ ಒಂದು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಕರಿಬೇವು, ಇಷ್ಟೇ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಂದರೆ ಕಡಲೆಬೇಳೆ ಎಲ್ಲ ಹಾಕ್ಕೋಬೋದು ಒಗ್ಗರಣೆಗೆ, ಆದರೆ ನಾನು ಮೇಗ್ನಾಗೆ ಕಡಲೆಬೇಳೆ ಎಲ್ಲ ಅಗ್ಯೋಕ್ಕಾಗಲ್ಲ, ಅದು ಕ್ಲಿಪ್ ಹಾಕ್ತಿದ್ದೀವಲ್ಲ. ಸೊ ಸಿಕ್ಕಿದ್ರೆ ಒಂಥರ ಇರಿಟೇಷನ್ ಮಾಡ್ಕೊತಾಳೆ ಮತ್ತು ಸೈಡ್ಗೆ ಎತ್ತಿಡ್ತಾಳೆ, ಹಂಗಾಗಿ ನಾನು ಹಾಕಿಲ್ಲ, ಯಾಕೆ ಅವಳಿಗೆ ಇಷ್ಟ ಆಗಲ್ವಲ್ಲ ಅಂತ. ಅದು ಈರುಳ್ಳಿ ಚೂರು ಫ್ರೈ ಆಗ್ತಿದ್ದಂಗೆ ತಕ್ಷಣ ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಮೀಡಿಯಮ್ ಸೈಜಲ್ಲಿ, ತುಂಬ ಸಣ್ಣನೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಮಧ್ಯೆ ತಿರುಗಿಸ್ಕೊತಾ ಇರಬೇಕು, ಯಾಕಂದರೆ ನಾವು ನೀರು ಹಾಕಲ್ಲ ನೋಡಿ, ಹಂಗಾಗಿ. ಅಷ್ಟರಲ್ಲಿ ನಾನಿಲ್ಲಿ ಇನ್ನೊಂದು ಬಾಣಲಿ ಇಟ್ಕೊಂಡು ಒಂದು ಪೌಡರ್ ಮಾಡ್ಕೊತಾ ಇದ್ದೀನಿ, ಪಲ್ಯದ ಪುಡಿ ಇದು. ಇದನ್ನು ಬಂದ್ಬಿಟ್ಟು ನನಗೆ ಉತ್ತರ ಕರ್ನಾಟಕದ ಆಂಟಿ ಇದ್ದಾರೆ, ಅವ್ರು ಹೇಳ್ಕೊಟ್ಟಿದ್ದು. ಅವರೆಲ್ಲ ಪಲ್ಯಕ್ಕೂ ಈ ಒಂದು ಪೌಡರ್ನ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ.
ಈ ನಾವು ಕಡೆ ಮಾಡೋ ಥರ ಇರಲ್ಲ ಅದು ಪಲ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನನಗೂ ಅದು ಇಷ್ಟ. ನಾನು ಒಂದು ಸಾರಿ ಮನೇಲಿ ಟ್ರೈ ಮಾಡಿದ್ದೆ. ನಮ್ಮ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗ್ಬಿಡ್ತು. ಅಮ್ಮ ಹಿಂಗೆ ಆಂಟಿ ಕೈಲೆಲ್ಲ ಎಳ್ಸ್ಕೊಂಡು ಮಾಡು ಅಂತೆಲ್ಲ ನನ್ನ ಮಗ ಹೇಳ್ತಾ ಇದ್ದ. ಅವನಿಗೆ ಊಟದಲ್ಲಿ ರುಚಿ ಜಾಸ್ತಿ ಇರಬೇಕು ಹಂಗಾಗಿ. ಇನ್ನು ನಾನು ಈ ಕಡೆ ಮತ್ತೆ ಉಪ್ಪು ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಸಣ್ಣ ಉರಿಲಿ ಒಂದೊಂದೇ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಕಡಲೆಬೀಜ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅನ್ಕೋಬೋದು. ನಾನು ಒಂದು ಕಣ್ಣು ಅಳತೆಯಲ್ಲಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಆದಮೇಲೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಅವರಂತೂ ಎಲ್ಲ ಪಲ್ಯಕ್ಕೂ ಯೂಸ್ ಮಾಡ್ತಾರೆ. ಸೊ ನಾನು ಕೂಡ ಮೆಂತ್ಯಕಾಳು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕಹಿ ಬಂದುಬಿಟ್ರೆ ಮಕ್ಕಳು ತಿನ್ನಲ್ಲ ಅನ್ನೋ ಒಂದು ರೀಸನ್ಗೆ. ಇನ್ನು ಅದಾಯಿತೆ ಒಂದು 4 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದು ಒಂಚೂರು ಫ್ರೈ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ನಾವು ಸಾಂಬಾರು ಪುಡಿ ಕೂಡ ಹಾಕ್ಕೋಬೋದು. ಹಂಗಾಗಿ ಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು 4 ಇಲ್ಲ ಟೇಸ್ಟಿಗೆ ಒಂದು 2 ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇನ್ನು ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕ್ಕೊಳ್ಬೋದು. ಆದರೆ ಇರಲಿಲ್ಲ, ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇನ್ನು ಇದನ್ನು ಡ್ರೈ ಪೌಡ್ರು ಮಾಡ್ಕೋಬೇಕು. ತುಂಬ ತರಿ ಆಗಲ್ಲ, ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಅಷ್ಟರಲ್ಲಿ ನೋಡ್ತಾ ಇರ್ಬೋದು, ಇದು ಉಪ್ಪು ಹಾಕಿ ಇಟ್ಟಿದ್ದೆ ನೋಡಿ, ಇದು ಕೂಡ ಆಗಿದೆ. ಒಂದು 3/4 ಭಾಗ ಬದನೆಕಾಯಿ ಬೆಂದ ತಕ್ಷಣ ಈ ಒಂದು ಪೌಡರ್ನ ಹಾಕ್ಕೋಬೇಕು. ಹೇಳ್ಬೇಕಂದ್ರೆ ಒಂದು 2 ಟೇಬಲ್ ಸ್ಪೂನಷ್ಟು ಫಸ್ಟ್ ನಾನು ಹಾಕ್ಕೊಂಡಿದ್ದೀನಿ. ನಾನೆಲ್ಲ ಒಂದು ಅಳತೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಇನ್ನೊಂಚೂರು ಪುಡಿ ಬೇಕು ಅಂತ ಅನ್ನಿಸ್ತಾ ಇತ್ತು. ಸರಿಯಾಗಿ ಪುಡಿ ಕಾಣಿಸ್ತಾನೆ ಇರಲಿಲ್ಲ. ಹಂಗಾಗಿ ನಾನು ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಪುಡಿನ ಹಾಕ್ಕೊಂಡಿದ್ದೀನಿ. ನಾವು ಎಷ್ಟು ಪಲ್ಯ ಮಾಡ್ತೀವಿ ಅದ್ರ ಮೇಲೆ ಹಾಕ್ಕೋಬೇಕಷ್ಟೇ. ನಾನಿಲ್ಲಿ ಸುಮಾರು ಬದನೆಕಾಯಿ ತೊಗೊಂಡಿದ್ದೀನಿ. ಒಂದು 8ರಿಂದ 10 ಬದನೆಕಾಯಿ ತೊಗೊಂಡಿದ್ದೀನಿ. ಅದು ಬೆಂದಮೇಲೆ ಕ್ವಾಂಟಿಟಿ ನೋಡ್ತಾ ಇರ್ಬೋದು, ಫುಲ್ಲು ಕಮ್ಮಿ ಆದಂಗೆ ಆಗಿಬಿಡ್ತು. ಇನ್ನು ಇವಾಗ ಪುಡಿ ಹಾಕಿದ್ಮೇಲೆ ಒಂದೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಅದೊಂದು ಫ್ಲೇವರ್ಗೋಸ್ಕರ ಮತ್ತು ಖಾರ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನು ಚಿಲ್ಲಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕೆ ಫಸ್ಟು ಚಿಲ್ಲಿ ಪುಡಿ ಹಾಕೋದು ಏನಕ್ಕೆ ಅಂದರೆ ಅದು ಮಸಾಲೆ ಎಲ್ಲ ಹಿಡ್ಕೊಳ್ಳಿ ಅಂತ ಚಿಲ್ಲಿ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲೆ ಇದ್ದರೆ ಒಂಚೂರು ಫ್ಲೇವರ್ಗೆ ಹಾಕ್ಕೋಬೋದು. ನಾನು ಹಾಕ್ಕೊಳ್ಳಿಲ್ಲ, ಸಾಕಿಷ್ಟೇ ಅಂತ. ಇನ್ನು ಅದಾದಮೇಲೆ ಚುಟ್ಕಿ ಅರಶಿನ ಹಾಕಿದ್ದೀನಿ. ಮತ್ತು ಈಗ ಸಾಂಬಾರು ಪುಡಿ ಒಂಚೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಖಾರ ಇರಲ್ಲ, ಜಸ್ಟ್ ಮಸಾಲೆಗೋಸ್ಕರ ಹಾಕ್ಕೊಳ್ಳೋದು. ಕಮ್ಮಿ ಆಯಿತು ಅನ್ನಿಸ್ತು, ಮತ್ತು ಇನ್ನೊಂಚೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಉರಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಇವಾಗ ನಾವು ಪ್ಲೇಟ್ನ ಮುಚ್ಚಕ್ಕೆ ಹೋಗಬಾರ್ದು. ಪ್ಲೇಟ್ ಮುಚ್ಚಿದ್ರೆ ಅದು ನೀರು ಬಿಟ್ಕೊಂಡಂಗೆ ಆಗ್ಬಿಟ್ಟು ಮೆತ್ತಗಾಗ್ಬಿಡುತ್ತೆ ಬದನೆಕಾಯಿ ಎಲ್ಲ. ಸೊ ನಾವು ಈ ಪುಡಿ ಎಲ್ಲ ಹಾಕಿದ್ಮೇಲೆ ನೀರು ಹಾಕ್ಬಾರ್ದು, ಪ್ಲೇಟು ಮುಚ್ಚಬಾರ್ದು. ನೀರು ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಸ್ವಲ್ಪ ಆದರೂ. ಸೊ ಹಂಗೆ ಡ್ರೈ ಆಗಿಯೇ ನಾವು ಅದನ್ನು ಮಾಡ್ಕೊತಾ ಇರ್ಬೇಕು ಪಲ್ಯ. ಇನ್ನು ಫಸ್ಟೇ ಅಲ್ವಾ ಸ್ಕೂಲು, ಸೊ ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಕೊಡೋಣ ಅಂದ್ಕೊಂಡೆ. ಇದು ಬಂದುಬಿಟ್ಟು ನಾನು ಅಡುಗೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಆವಾಗ ಕೊಟ್ಟಿದ್ದರು ಚಿಕ್ಕಮಂಗ್ಳೂರವರು. ಇದರಲ್ಲಿ ಅವ್ರ ಕಡೆ ಪಾಯಸ ಮಾಡ್ತಾರಂತೆ, ಅಕ್ಕಿ ಕೊಟ್ಟಿದ್ದರು. ನಾನು ನಮ್ಮ ಕಡೆ ಎಲ್ಲ ಮಾಡಲ್ವಲ್ಲ, ಚೆನ್ನಾಗಿರುತ್ತೋ ಇರಲ್ವೋ ಗೊತ್ತಿಲ್ಲ ಅಂದ್ಬಿಟ್ಟು ಆ ಅಕ್ಕಿನ ಹಂಗೇ ಇಟ್ಟಿದ್ದೆ. ಅದು ಹಂಗೆ ಇತ್ತು. ಒಂದು ಸಾರಿ ಅಂದ್ಕೊಂಡೆ ರೈಸ್ ಮಾಡಿಬಿಡೋಣ ಅಂತ. ಚೆನ್ನಾಗಾಗಲಿಲ್ಲ ಅಂದರೆ ರೈಸು ವೇಸ್ಟ್ ಆಗುತ್ತೆ ಅಂತ ಅಕ್ಕಿ ಯೂಸೇ ಮಾಡಿರಲಿಲ್ಲ. ನಾನು ಹಂಗೆ ಇಟ್ಕೊಂಡಿದ್ದೆ. ಸುಮಾರು ತಿಂಗಳೇ ಆಗಿಬಿಟ್ಟಿತ್ತು. ಸರಿ ಇವತ್ತು ಇದನ್ನೇ ಹಾಕಿ ಟ್ರೈ ಮಾಡೋಣ ಅಂತ ನಾನು ಒಂದು ಸ್ವಲ್ಪನೇ ಹಾಕಿ ಟ್ರೈ ಮಾಡ್ತಾಯಿದ್ದೆ. ಫಸ್ಟು ಅಕ್ಕಿನ ಹುರ್ಕೊಂಡು ಆಮೇಲೆ ಅದನ್ನು ಒಂದೆರಡು ಸಾರಿ ವಾಶ್ ಮಾಡಿ ಮತ್ತೆ ನೀರು ಹಾಕಿ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ನನ್ನ ಮಗಳಿಗೆ ತಲೆ ಎಲ್ಲ ಬಾಚ್ಕೊಡೋಣ ಅಂತ ಈ ಕಡೆ ಬಂದೆ. ಅದೇ ಹೇಳಿದ್ನಲ್ಲ, ಬ್ಯಾಕ್ ಟು ರೋಟೀನ್ ಥರ ಆಗ್ಬಿಟ್ಟಿದೆ ಇವಾಗ. ಫಸ್ಟ್ ಡೇ ನನಗೂ ಕೈ ಕಾಲೇ ಓಡ್ತಾ ಇಲ್ಲ ಏನು ಮಾಡಬೇಕು ಅಂತ. ಸೊ ಅಲ್ಲೂ ಮಾಡಬೇಕು, ಇಲ್ಲೂ ನೋಡಬೇಕು. ಎಷ್ಟೇ ಬೇಗ ಇದ್ದರೂ ಕೆಲಸ ಮಾತ್ರ ಹಿಂಗೆ ಆಗ್ತಾಯಿದೆ. ಆಲ್ಮೋಸ್ಟು ವೀಡಿಯೋ ಮಾಡೋದಿಲ್ಲ ಅಂದರೆ ನನಗೆ ಕೆಲಸಕ್ಕೆ ಏನಿಲ್ಲ. ಇವಾಗ ಎದ್ದೇಳೋ ಟೈಮೇ ಸಾಕು, 5 ಗಂಟೆಗೆ ಎದ್ರೂ ಸಾಕು. ಒಳ್ಳೊಳ್ಳೆ ತಿಂಡಿ ಎಲ್ಲ ಮಾಡಿಕೊಡ್ಬೋದು ಹೆಲ್ತಿಯಾಗಿ. ಬಟ್ ವೀಡಿಯೋ ಮಾಡಬೇಕಂದ್ರೆ ಇನ್ನೊಂದು ಹಾಫ್ ಆನ್ ಅವರ್ ಆದರೂ ಬೇಗ ಎದ್ದೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಇನ್ನು ನನ್ನ ಮಗಳು ಸಿಕ್ಕಾಪಟ್ಟೆ ಹೈಟ್ ಆಗಿಬಿಟ್ಟಿದ್ದಾಳೆ. ನನಗಿನ್ನ ಜಾಸ್ತಿ ಹೈಟ್ ಆಗಿದ್ದಾಳೆ. ಅದಕ್ಕೆ ಸಣ್ಣ ಕಾಣಿಸ್ತಾ ಇರೋದು. ಎಲ್ಲರೂ ಹೇಳ್ತಾರೆ ಸಣ್ಣ ಆಗ್ಬಿಟ್ಟಿದ್ದಾಳೆ ಅಂತ. ಬಟ್ ಸಣ್ಣ ಆಗಿದ್ದಲ್ಲ, ಅದು ಹೈಟ್ ಆಗಿರೋದ್ರಿಂದ ಮೋಸ್ಟ್ಲಿ ಹಂಗೆ ಕಾಣಿಸ್ತಾ ಇದೆ. ಸಣ್ಣ ಕೂಡ ಆಗಿದ್ದಾಳೆ ಹೈಟ್ ಆಗಿರೋದ್ರಿಂದ. ಇನ್ನು ನನಗೆ ನಿನ್ನೆ ಮೊನ್ನೆ ಮಕ್ಕಳಾದಂಗೆ ಅನಿಸುತ್ತೆ. ಅದೊಂಥರ ಫೀಲ್, ಚಿಕ್ಕ ಮಕ್ಕಳೇ ಅನ್ನೋ ಥರನೇ ನನಗೆ ಫೀಲು. ನೋಡಿದ್ರೆ ನನ್ನ ಮಗಳು ನನಗಿನ್ನ ಹೈಟ್ ಆಗಿದ್ದಾಳೆ. ಒಂದು ಕಡೆ ಬೇಜಾರಾಗ್ತಾಯಿದೆ. ಒಂದು ಕ್ರಾಪ್ ತೆಗಿಯೋಕ್ಕಾಗಲಿಲ್ಲ ನನಗೆ, ಕೂತ್ಕೋ ಅಂತ ಅಂದ್ಬಿಟ್ಟು ಕೂರಿಸಿದ್ದು. ನಾನು ಅದೇ ನೆನೆಸ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ನಾವು ಫಸ್ಟ್ ಇದ್ವಲ್ಲ, ಮನೇಲಿ ಹಿಂಗೆ ಜಡೆ ಹಾಕ್ಬೇಕಾದ್ರೆ ಈಚೆಗಡೆ
ಒಂಥರ ಇಷ್ಟೇ ಇದ್ಲು. ಇವಾಗ ನೋಡಿದ್ರೆ ಇಷ್ಟು ಹೈಟ್ ಆಗಿದ್ದಾಳೆ ಅಂತ. ಈ ರಜದಲ್ಲಿ ಇಷ್ಟು ಹೈಟ್ ಆಗ್ಬಿಟ್ಟಿದ್ದಾಳೆ. ಫಸ್ಟಿಗೆ ಸ್ವಲ್ಪ ನಾರ್ಮಲ್ ಆಗೇ ಇತ್ತು. ಈಗ ಒಂದು ರಜದಲ್ಲಿ 2 ತಿಂಗಳಲ್ಲಿ ಎಷ್ಟು ಉದ್ದ ಆಗಿದ್ದಾಳೆ ನೋಡಿ. ನನ್ನೇ ಮೀರ್ಸೋ ಥರ ನನಗಿನ್ನ ಒಂದು ಸ್ವಲ್ಪ ಉದ್ದ ಇದ್ದಾಳೆ. ಅದರಿಂದ ಸಣ್ಣ ಆ ಥರ ಕಾಣಿಸ್ತಾ ಇರೋದು. ಇನ್ನು ಜಡೆ ಎಲ್ಲ ಹಾಕ್ಕೊಟ್ಟಿದ್ದಾಯಿತು. ಇನ್ನು ನಮ್ಮನೆಯವ್ರು ಕೂಡ ಬಂದು ಕ್ಯಾಮ್ರಾಮನ್ಗಳ ಥರ ಮಾತಾಡ್ತಾಯಿದ್ರು. ಈ ಕಡೆ ಬನ್ನಿ, ಹಿಂಗೆ ಬನ್ನಿ, ಹಂಗೆ ನಿಂತ್ಕೊಳ್ಳಿ, ಹಿಂಗೆ ನಿಂತ್ಕೊಳ್ಳಿ ಅಂತೆಲ್ಲ ರೇಗಿಸ್ತಾ ಇದ್ರು. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇವಳ ಕೆಲಸ ಮುಗೀತು. ಅಲ್ಲಿಗೆ ಮಕ್ಕಳು ಕೆಲಸ ನನಗೆ ಮುಗೀತು. ಇನ್ನು ಅವ್ರ ಪಾಡವರು ರೆಡಿ ಆಗ್ತಾರೆ. ಇನ್ನು ಈ ಕಡೆ ಇದು ಕೂಡ ಚೆನ್ನಾಗಿ ಕುದೀತಾ ಇತ್ತು. ಇನ್ನು ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಇದು ಪಾಯಸ ಮಾಡ್ತಾ ಇರೋದು. ಅವರು ಹೇಳಿದ್ರು ಈ ಥರ ಮಾಮೂಲಿ ಅನ್ನದ ಪಾಯಸ ಹಿಂಗೆ ಮಾಡು ಅಂತ. ಅದನ್ನು ತಿಳ್ಕೊಂಡಿದ್ದೆ, ಮಾಡಿರಲಿಲ್ಲ. ನಾನು ಮಾಡಿದ್ದೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಪಾಯಸ ಆಗುತ್ತೆ ಈ ಅಕ್ಕಿಲಿ ಅಂತ. ನಮ್ಮ ಮನೆ ಹತ್ರ ಆಂಟಿ ಕೂಡ ಕೊಟ್ಟಿದ್ದೆ. ತುಂಬ ಚೆನ್ನಾಗಾಗಿದೆ. ಅದು ಹೇಳ್ತಾಯಿದ್ರು, ಯಾವ ಅಕ್ಕಿ ಅದು ನೋಡು, ಇದೆಲ್ಲೆಲ್ಲನೂ ಸಿಗುತ್ತಾ ಅಂತ. ಅಷ್ಟು ಚೆನ್ನಾಗಾಗಿತ್ತು ಅದು. ಇನ್ನು ನನ್ನ ಮಕ್ಳಿಗೂ ಅಷ್ಟೇ, ತಿಂತಾರೋ ತಿನ್ನಲ್ವೋ, ಇಷ್ಟ ಇಲ್ಲ ಅಂದರೆ ಅವರು ತಿನ್ನೋದಕ್ಕೆ ಹೋಗಲ್ಲ, ಹಂಗೆ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಾಯಿತು. ಬಟ್ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಫುಲ್ಲೂ. ಏನಂದರೆ ಗೊತ್ತಿರುತ್ತೆ ಫಸ್ಟೇ, ಮತ್ತು ಚಪಾತಿ ಮಾಡೋದು ಬ್ಯಾಲೆನ್ಸ್ ಇತ್ತು, ಬಾಕ್ಸ್ಗೆ ರೆಡಿ ಮಾಡಬೇಕು, ಇದೆಲ್ಲ ಇದರಲ್ಲಿ ನೆಕ್ಸ್ಟು ವಿಡಿಯೋಗಳೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ಮಾತ್ರ ನಾನು ನಿಜವಾಗ್ಲೂ ಶೇರ್ ಮಾಡ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಪಾಯಸ. ನಮ್ಮ ಮನೇಲಿ ಮತ್ತೆ ಬಂದು ಕೇಳ್ತಾಯಿದ್ರು ಮಕ್ಕಳು. ನಾನು ಕಮ್ಮಿ ಕ್ವಾಂಟಿಟಿಲೇ ಮಾಡಿದ್ರಿಂದ ಬೇಗನೆ ಖಾಲಿ ಆಗೋಯಿತು. ಬಾಕ್ಸಿಗೆ ಒಂದೊಂದು ಸ್ವಲ್ಪನೇ ಹಾಕ್ಕೊಟ್ಟಿದ್ದೆ. ಇನ್ನು ಚಪಾತಿ ಬೇಯಿಸೋಕೆ ಕೂಡ ನಮ್ಮ ಮನೆಯವರೇ ಹೆಲ್ಪ್ ಮಾಡಿದ್ರು. ಇಲ್ಲಿ ತಿನ್ನೋಕ್ಕೆ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕಿತ್ತು. ಅವರು 8 ಗಂಟೆಗೆ ಹೋಗಬೇಕಿತ್ತು. ಅವರು ಟಿಫನ್ ಮಾಡ್ಕೊಂಡು ಹೋಗ್ತೀನಿ ಅಂದರು. ಸೊ ಹಂಗಾಗಿ ನಾನು ಸ್ವಲ್ಪ ಒತ್ತಿ ಕೊಟ್ಟೆ, ಅವರು ಬೇಯಿಸ್ಕೊಟ್ರು. ಮನೇಲಿ ಈ ಥರ ಏನಾನ ಒಂಚೂರು ಹೆಲ್ಪ್ ಮಾಡಿದ್ರೂ ನಮಗೂ ಏನಾದರೂ ವೆರೈಟಿಯಾಗಿ ಎಲ್ಲ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಎಲ್ಲ ಒಬ್ಬರೇ ಮಾಡಬೇಕಂದ್ರೆ ಕಷ್ಟ ಆಗಿಬಿಡುತ್ತೆ. ನನಗೇನಿಲ್ಲ, ಟಿಫನ್ ಮುಗಿದ್ರೆ ಇನ್ನು ಬೇರೆ ಕೆಲಸ ಎಲ್ಲ ನಾನು ಆಮೇಲೆ ಮನೇಲೇ ಇರ್ತೀನಲ್ವ, ಆರಾಮಾಗಿ ಮಾಡ್ಕೊಳ್ತೀನಿ. ಇನ್ನು ಸುಹಾಸ್ ಕೂಡ ಸ್ವಲ್ಪ ಪಾಯಸನ ಈ ಒಂದು ಕಪ್ಪಲ್ಲಿ ಹಾಕಿದ್ದೆ. ಜಾಮೂನ್ ಕಪ್ ಇತ್ತು ತಂದಿದ್ದು, ಆ ಕಪ್ಪಲ್ಲಿ ಹಾಕಿದ್ದೆ. ಬೇರೆ ಸ್ಟೀಲ್ ಬಾಕ್ಸಲ್ಲಿ ಹಾಕಿದ್ರೆ ಲೀಕ್ ಆಗಿಬಿಡುತ್ತೆ. ಅದು ಹಾಲು ಹಾಕಿದ್ದೀವಲ್ಲ, ಎಲ್ಲ ಚೆಲ್ಲೋಗ್ಬಿಡುತ್ತೆ. ಅದಕ್ಕೆ ಈ ಒಂದು ಕ್ಯಾಪಲ್ಲಿ ಹಾಕಿದ್ದೆ. ಅವನಿಗೆ ತಗೊಳ್ಳುವಾಗ ನಿಧಾನಕ್ಕೆ ತಗೋ ಅಂತ ಅದನ್ನೇ ಹೇಳ್ತಾ ಇದ್ದೆ. ಇನ್ನು ಲಂಚ್ ಬ್ಯಾಗು ಸ್ವಲ್ಪ ಚಿಕ್ಕದಾಯಿತು ಅವನಿಗೆ, ಸ್ವಲ್ಪ ನೆಕ್ಸ್ಟ್ ಚೇಂಜ್ ಮಾಡಬೇಕು. ಅಷ್ಟರಲ್ಲಿ ಇವಂದು ಒಂದು ಕೆಲಸ ಬೆಲ್ಟ್ ಹಾಕೋದು. ಇವನು ಸ್ವಲ್ಪ ದಪ್ಪ ಆಗಿದ್ದಾನೆ. ಎಲ್ಲರೂ ಹೇಳ್ತಾ ಇರ್ತಾರೆ, ಮೇಘ್ನಾ ಫುಲ್ ಸಣ್ಣಾಗಿದ್ದಾಳೆ, ಇವನು ಒಂಚೂರು ದಪ್ಪ ಆಗಿದ್ದಾನೆ, ಸ್ವಲ್ಪ ಸಣ್ಣ ಆಗಬೇಕು. ಪ್ಯಾಂಟೆಲ್ಲ ಟೈಟ್ ಆಗಿಬಿಟ್ಟಿದ್ದಾವೆ. ನಾವು ನೋಡಿಕೊಂಡೇ ಇಲ್ಲ. ಇವತ್ತು ಸ್ಕೂಲ್ಗೆ ಹೋಗಬೇಕು, ಇವಾಗ ನೋಡ್ಕೊತಾ ಇದ್ದಾನೆ. ಫುಲ್ಲು ಟೈಟ್ ಆಗಿದೆ. ಈಗ ಬಂದಮೇಲೆ ಪಾಪ ಅದನ್ನೇ ಹಾಕ್ಕೊಂಡಾಯ್ತು. ಬಂದಮೇಲೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಅವನಿಗೆ. ಇನ್ನು ಬೆಳಿಗ್ಗೆ ಸ್ಕೂಲ್ಗೆ ಬಿಡೋಕ್ಕೆ ನಾನೇ ಹೋಗಿದ್ದೆ. ವಿಡಿಯೋ ಮಾಡೋಣ ಅಂದ್ಕೊಂಡೆ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಏಕೆಂದರೆ ಕ್ರೌಡ್ ಅಷ್ಟೊಂದಿತ್ತು. ತುಂಬ ಜನ ಮಕ್ಕಳು ಜಾಯ್ನ್ ಆಗಿದ್ದಾರೆ ಅನಿಸುತ್ತೆ. ಎಲ್ಲ ಕಾರಲ್ಲಿ, ಸುಮಾರು ಜನ ಕಾರಲ್ಲೇ ಬಂದಿದ್ರು ಅನಿಸುತ್ತೆ. ಸ್ವಲ್ಪ ದೊಡ್ಡ ಸ್ಕೂಲ್ ನೋಡಿ ಬಿಡಿ ಕಾಂಪ್ಲೆಕ್ಸಲ್ಲಿ ಸುಮಾರು ಜನ ಕಾರಲ್ಲೇ ಕರ್ಕೊಂಡು ಬಿಡ್ತಾಯಿದ್ರು. ಫಸ್ಟ್ ಡೇ ಅಲ್ವಾ ಪೇರೆಂಟ್ಸ್ಗಳು. ಸೊ ಹಂಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನಾನು. ಇವನಿಗೆ ಸ್ವಲ್ಪ ಗೊತ್ತಿರೋದ್ರಿಂದ ನಾನು ಸ್ಕೂಲ್ ಗಂಟನೂ ಹೋಗಿಲ್ಲ. ಸ್ವಲ್ಪ ಹಿಂದೆನೇ ನಿಲ್ಲಿಸ್ಬಿಟ್ಟು ಹೋಗು ಅಲ್ಲಿಂದ ಅಂತ ಕಳಿಸ್ದೆ. ಯಾಕಂದರೆ ಅಷ್ಟು ವೆಹಿಕಲ್ ಜಾಮ್ ಆಗಿತ್ತಲ್ಲಿ. ಅದಾದಮೇಲೆ ನನಗೆ ಮನೆಗೆ ಬಂದಮೇಲೆ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿ, ಬೆಳಿಗ್ಗೆನೇ ಎದ್ದಿದ್ದೆಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಟಿಫನ್ ತಿಂದು ಸ್ವಲ್ಪ ಒಂದು ಕೆಲಸ ಇತ್ತು, ಆಂಟಿ ಮನೆ ಹತ್ರ ಹೋಗಬೇಕಿತ್ತು, ನಂಗೆ ಗೊತ್ತಿರೋ ಆಂಟಿ ಹತ್ರ. ಸೊ ಅಲ್ಲಿಗೆ ಹೋಗಿ ಬಂದು ಮನೇಲಿ ಮಾಮೂಲಿ ಕೆಲಸ ಇದ್ದೇ ಇರುತ್ತಲ್ಲ, ಹೇಗಿತ್ತು ಕಿಚನೆಲ್ಲ, ಅದೆಲ್ಲ ಪಾತ್ರೆ ವಾಶ್ ಮಾಡೋದು, ಮನೆ ಕ್ಲೀನ್ ಮಾಡೋದು, ಇದೇ ಕೆಲಸ ಆಗೋಯಿತು. ಇನ್ನು ಅಲ್ಲಿ ನಮ್ಮ ಮನೆಯವ್ರು ಕೂಡ ಬಂದು ಸ್ವಲ್ಪ ಟೀ ಮಾಡಿಕೊಡು ಅಂತ ಅಂದರು. ಅದಕ್ಕೋಸ್ಕರ ಅವ್ರಿಗೆ ಟೀ ಇಟ್ಟಿದ್ದೆ. ಒಂದು ಮಸಾಲ ಟೀ ನಾನು ಲಾಸ್ಟ್ ಅಪ್ಲೋಡ್ ಮಾಡಿದ್ದೆ ನೋಡಿ. ಯಾರಾನ ನೋಡಿರಂದರೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಮಸಾಲ ಟೀ. ಸಂಜೆ ಟೈಮ್ಗೆ ಟ್ರೈ ಮಾಡಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನಿಮ್ಮ ಸಮಯ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.